ಆರಾರು ಆರಾರು. ಏಯ್ ಸರಿಯಾಗಿ ಕೆಲಸ ಮಾಡ. ಎಲ್ಲರೂ ಸರಿಯಾಗಿ ಕೆಲಸ ಮಾಡ್ರು. ಯಪ್ಪ ಸರಿಯಾಗಿ ಕೆಲಸ ಮಾಡು. ನಾನು ನಿನ್ಗೆ ಹೇಳಿದ್ದು. ನನಗೆ ಸರ್ ಮಾಡ್ತೀನಿ ಅಣ್ಣ, ಮಾಡ್ತೀನಿ. ನಮಸ್ಕಾರ ನಾಗಣ್ಣ. ಇವತ್ತು ನೀವು ದರ್ಶನ ಕೊಟ್ರಿ ಅಂದ್ಮೇಲೆ ಏನಾದ್ರೂ ಒಂದು ಚಮತ್ಕಾರ ನಡೆಯುತ್ತೆ. ಏನ್ ಚಮತ್ಕಾರ ಅದು? ಈಗ ಅರಿತನು ನಾಗಣ್ಣ, ಈಗ ಅರಿತನು ನಾಗಣ್ಣ, ಇಲ್ಲಿಂದ ಕಂಬಿಯ ಕೀಳುವ ದಾರಿಯ. ಧನ್ಯವಾದ ನಿನಗೆ ನನ್ನ ಗೆಳೆಯ. ಈಗ ನೀನು ಕೀಳು ನಿನ್ನ ಕಂಬಿಯ, ಆಗ ನಾನು ಕೀಳುವೆ ನನ್ನ ಕಂಬಿಯ. ಆ ಆ ಆ ದತ್ತಾಕೃತ ನಗರ ತಗದಿಂದ ಗಿನ್ನದ ದತ್ತಾಕೃತ ನಗರ ತಗದಿಂದ ಗಿನ್ನದ ದತ್ತಾಕೃತ ನಗರದ ದತ್ತಾಕೃತ ನಗರದ. ಆವೋ 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 ಕಚ್ಬಿಡ್ತು ಕಣಣ್ಣ. ಏನಾಯ್ತು? ಅಯ್ಯೋ ಹಾವು ಕಚ್ಬಿಡ್ತು ಕಣಣ್ಣ, ನನ್ನಿಂದ ತಡ್ಕೊಳಕ್ಕಾಗಲ್ಲಣ್ಣ. ಅಯ್ಯೋ ಕಾಪಾಡೋಣ ಕಾಪಾಡೋಣ ಕಾಪಾಡೋಣ. ಅಯ್ಯಯ್ಯಯ್ಯೋ 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 ಹಾವು ಕಚ್ಬಿಡ್ತು ಕಣಣ್ಣ, ಹಾವು ಕಚ್ಬಿಡ್ತು ಕಣಣ್ಣ. ನಾನು ಸತ್ತೋಗ್ತೀನಿ ಕಣಣ್ಣ. ಅಯ್ಯೋ ಹಾವು ಕಚ್ಬಿಡ್ತು ಸರ್. ಹಾವೆಲ್ಲಿ? ಅಲ್ಲಿ ನೋಡಿ ಸರ್, ಅಲ್ಲಿ ಹೋಗ್ತಾ ಇದ್ದ ನೋಡಿ ಸರ್, ಬಾಲ ನೋಡಿ ಸರ್. ಎಲ್ಲಿ ಕಚ್ತು ನಿನ್ಗೆ? ಎಲ್ಲಿ ಎಲ್ಲಿ ಅಂತ ನಾನು ಹೇಗೆ ಹೇಳಿ ಸರ್? ಹೌ ಕ್ಯಾನ್ ಐ ಟೆಲ್ ಯು ಸರ್? ಇವನು ಆಸ್ಪತ್ರೆ ಬೇಗ 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 ಕೆಲಸ ಮಾಡಿ. ಹೋಗ್ಬಿಡ್ತೀರಪ್ಪ, ಬೇಗ ಕರ್ಕೊಂಡೋಗ್ರಪ್ಪ. ಹೋಗಿ ಬರುವೆ ಸಾಹೇಬರೇ, ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅಪ್ಪ ಬಿಡಿ ಇದೆಯಾ? ಇಲ್ಲಣೋ. ನಿನ್ನ ಹತ್ರ? ಇಲ್ಲಣೋ. ಇಲ್ಲ. ವಿಷ್ಣುದಾದ ತಪ್ಪಿಸ್ಕೊಂಡು ಹೋಗ್ತಿದ್ದಾನೆ. ಏನು? ವಿಷ್ಣುದಾದ ಜೈಲಿಂದ ತಪ್ಪಿಸ್ಕೊಂಡ? ಓ ಮೈ ಗಾಡ್, ಎಂತ ಕೆಲಸ ಆಗೋಯ್ತು? ನೀವೇನು ಯೋಚನೆ ಮಾಡಬೇಡಿ. ಇವತ್ತೇ ಆ ವಿಷ್ಣುದಾದನ್ ಫೋಟೋನ ನ್ಯೂಸ್ ಪೇಪರ್ಗೆ, ಟಿವಿ ಸ್ಟೇಷನ್ಗೆ ಕಳಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ನು ಕಂಡುಹಿಡಿಬಹುದು. ನೋ ಜೈಲರ್ ನೋ. ವಿಷ್ಣುದಾದ ತಪ್ಪಿಸ್ಕೊಂಡಿರೋ ವಿಷಯ ನ್ಯೂಸ್ ಪೇಪರ್ ಗಾಲಿ, ಟಿವಿ ಸ್ಟೇಷನ್ ಗಾಲಿ, ಪೊಲೀಸ್ನವ್ರ ಗಾಲಿ ಗೊತ್ತಾಗ್ಕೂಡ್ದು. ಇಟ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಆಲ್ರೆಡಿ ಅಂಡ್ ಇಟ್ ಶುಡ್ ಬಿ ಎ ಟಾಪ್ ಸೀಕ್ರೆಟ್. ಈಗ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಉಪಾಯವಾಗಿ ಅವನು ಎಲ್ಲಿದ್ದಾನೆ ಅಂತ ಕಂಡುಹಿಡಿಯೋದು. कितना? 10 रुपया. मनी मनी. वन वन. जा 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 यार जा.
ಓಯ್ ಧನುಷ್ ಧನುಷ್ ಯಾರ್ ಧನುಷು? ಯಾವ ಧನುಷು? ನೀನ್ ಯಾವಾಗ ಆಸ್ಪತ್ರೆಗೆ ಬಂದೆ? ಆಸ್ಪತ್ರೆ? ನಾನು ಯಾವಾಗ ಆಸ್ಪತ್ರೆಗೆ ಹೋಗಿದ್ದೆ? ಹುಷಾರಾಗಿದೆ ತಾನೆ? ನನಗೇನಾಗಿದೆ? ಫಸ್ಟ್ ಕ್ಲಾಸ್ ಆಗಿದ್ದೀನಿ. ಕಾವನೆ ಬೇತು ಕಿಸ್ಕೊ ढूंढ ಕ್ಯಾ ಬಾತ್ ಹೇ? ಕಾವನೆ ಬೇತು? ನಾನು ರೋಹಿತ್. ರೋಹಿತ್? ಇದೇನು ನಿನ್ನ ಅವತಾರ? ದಶಾವತಾರ. ನಾನು ಹೇಗಿದ್ರೆ ನಿನಗೇನು? ನಾನು ಹೇಗೆ ಬೇಕೋ ನಾನು ಹಾಗಿರ್ತೀನಿ. ಯಾಕೆಂದ್ರೆ ನಾವೇ ಬೇರೆ, ನಮ್ಮ ಸ್ಟೈಲೇ ಬೇರೆ. ಅಂಡರ್ಸ್ಟ್ಯಾಂಡ್? ಮುಂಚೆನೇ ನಿನ್ ಮೈ ಸರಿಲ್ಲ. ನಡಿ ಮನೆಗೆ ಹೋಗ. ಮನೆ? ಯಾವ ಮನೆ? ಯಾರ ಮನೆನೋ? ಮಂಗನನ ಮಗನೇ. ನನಗೆ ಮನೆಗಿನ್ನೆ ಯಾವ್ದು ಇಲ್ಲ. ಹಾ, ನಿನಗೇನಾಗಿದೆ? ಯಾವನ ಇವನು? ಬೆಳಗ್ಗೆ ನನ್ನ ತಲೆ ತಿನ್ನಕ್ ಶುರು ಮಾಡೋರು. ಧನುಷ್, ಧನುಷ್, ಸುಮ್ಮನೆ ಯಾಕೋ ನನ್ನ ಪ್ರಾಣ ತೆಗಿತೀಯ ನಾನು? ನೋಡು, ನಾನು ಹೊಟ್ಟೆ ಖಾಲಿ ಆದ್ರೆ ತಲೆನೂ ಖಾಲಿ ಆಗ್ಬಿಡುತ್ತೆ. ಆಮೇಲೆ ತುಂಬಾ ಕಷ್ಟ ಆಗುತ್ತೆ. ತಗೋ ನಿನ್ ಪರ್ಸು, ಬಿಡು ಗಾಡಿಯಲ್ಲಿಂದ. ಇದು ನಿನ್ನ ಹತ್ರ ಇರ್ಲಿ. ನಿಮ್ಗೆ ಹೊಟ್ಟೆ ಹಸಿತಾ ಇದೆಯಾ? ನಡಿ ನನ್ನ ಜೊತೆ. ತಿಂಡಿ ಕೊಡಿಸ್ತೀಯಾ? ಅಲ್ಲ. ಏ ತಮ್ಮ, ಇದು ಬಾಂಬೆ ತಾನೇನಾ? ಹೌದು. ಯಾಕೆ? ಫ್ಯಾಂಟಾಸ್ಟಿಕ್ ಸಿಟಿ. ನಡಿ. ಏನು? ಧನುಷ್ ಬಾಂಬೆಲಿದ್ದಾನ? ಹೌದು ಅಂಕಲ್, ಈಗ ನನ್ನ ಮುಂದೆನೇ ಇದ್ದಾನೆ. ನನಗನ್ಸುತ್ತೆ ಒಂದ್ ಮನ್ಸು ಯಾಕೋ ಸರಿ ಇಲ್ಲ ಅಂತ. ಮೊದಲು ನನ್ನ ಪರ್ಸ್ ಹೊಡ್ದ, ಆಮೇಲೆ ನನ್ ಗುರ್ತೆ ಅಲ್ದ ತರ ಮಾತಾಡ್ದ. ಮನೆಗೆ ಹೋಗೋಣ ನಡೆಯೋ ಅಂದ್ರೆ ಯಾವ ಮನೆ ಅಂತ ಕೇಳ್ದ. ಅವನ್ ನಡೆ ನುಡಿ ನೋಡ್ತಿದ್ರೆ ನನಗೆ ಧನುಷ್ ಅನ್ಸ್ತಿಲ್ಲ ಅಂಕಲ್. ರೋಹಿತ್, ಸ್ವಲ್ಪ ನನ್ನ ಮಾತನ್ನ ಸರಿಯಾಗಿ ಗಮನ ಇಟ್ಟು ಕೇಳು. ನೀನ್ ಯಾವುದೇ ಕಾರಣಕ್ಕಾಗ್ಲಿ ಅವನ್ನ ಖಂಡಿತ ಮನೆಗೆ ಕರ್ಕೊಂಡು ಹೋಗಿ ಕೂಡ್ದು. ಯಾಕಂಕಲ್? ಅದಕ್ಕೆ ಉತ್ತರ ನಾ ಫೋನಲ್ಲಿ ಹೇಳಕ್ಕಾಗಲ್ಲ ರೋಹಿತ್. ಒಂದ್ ಕೆಲಸ ಮಾಡು, ಯಾವ್ದಾದ್ರು ಹೋಟೆಲ್ನಲ್ಲಿ ರೂಮ್ ತಗೊಂಡು ನೀನ್ ಅವನಲ್ಲಿಡು. ನಾನ್ ನೆಕ್ಸ್ಟ್ ಫ್ಲೈಟ್ ನಲ್ಲೇ ಬಾಂಬೆಗೆ ಬರ್ತಾ ಇದ್ದೀನಿ. ನಾನು ಅಲ್ಲಿಗೆ ಬರೋವರೆಗೂ ಅವನ್ನ ರೂಮಿಂದ ಆಚೆ ಹೋಗಕ್ ಬಿಡ್ಬೇಡ. ಹಾ, ಹಲೋ, ಈ ವಿಷಯ ಯಾರಿಗೂ ಗೊತ್ತಾಗ್ಕೂಡ್ದು. ಓಕೆ ಅಂಕಲ್. ಧನುಷಲ್ಲಿ ಮೇಲ್ ರೂಮಲ್ಲಿದ್ದಾನೆ. ನಡಿ. ಧನುಷ್ ವಿಷಯ ಯಾರ ಹತ್ರನೂ ಹೇಳ್ಬೇಡಿ ಅಂದ್ರಿ. ಅವನ್ನ ಮಾತಾಡಿಸ್ರಿ ಗುರ್ತೆ ಅಲ್ದ ತರ ಮಾತಾಡ್ತಾನೆ. ನನ್ಗೊಂದು ಅರ್ಥ ಆಗ್ತಿಲ್ಲ ಅಂಕಲ್. ಹೇಳಿ ಅಂಕಲ್, ಏನ್ ನಡೀತಾ ಇದೆ ಪ್ಲೀಸ್? ಅಣ್ಣ, ಈಗ ರೋಹಿತ್ಗೆ ಧನುಷ್ ಬಗ್ಗೆ ನಿಜ ತಿಳಿಸ್ಬಿಟ್ರೇನೆ ಒಳ್ಳೇದು. ನಿಜನಾ? ಏನ್ ನಿಜ? ಹೇಳ್ತೇನೆ ನಡಿ. ನೀ ಯಾರನ್ನ ನಿನ್ನ ಸ್ನೇಹಿತ ಧನುಷ್ ಅನ್ಕೊಂಡಿದ್ಯೋ ಅವನ್ ಧನುಷ್ ಅಲ್ಲ. ಜೈಲಿನಿಂದ ಬಂದಿರೋ ಖೈದಿ ವಿಷ್ಣು ದಾದ. ವಿಷ್ಣು ದಾದಾನ? ಹಾಗಾದ್ರೆ ಧನುಷ್ ಅಲ್ಲಿ? ನಿನ್ನ ಪ್ರಾಣ ಸ್ನೇಹಿತ ಧನುಷ್ ಈ ಪ್ರಪಂಚನೇ ಬಿಟ್ಟು ಹೊರಟೋದ. ರೋಹಿತ್, ಧನುಷ್ನ ಕೊಂದವ್ರ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ ಇದೊಂದೇ ದಾರಿ ನನಗೆ ಕಾಣಿಸಿದ್ದು. ದಯವಿಟ್ಟು ಈ ವಿಷಯ ಯಾರಿಗೂ ಹೇಳ್ಬೇಡ ಪ್ಲೀಸ್. ತಪ್ಪಿಸ್ಕೊಳಕ್ ನೋಡಿದ್ರೆ ಏನಾಗತ್ತೆ ಗೊತ್ತಲ್ಲ. ಬಹಳ ಚೆನ್ನಾಗಿದೆ ಕಣಲಿ. ಬಲುಬಡಿ ಮಗ ನೀನು. ಬಲಿ ಕೊಡೋಕ್ಕಿಂತ ಮುಂಚೆ ಟಗರ್ನ ತಿನ್ಸಿ ಕೊಪ್ಸೋ ಹಾಗೆ ನನ್ನನ್ನು ಬಲಿ ಕೊಡೋಕೋಸ್ಕರ ಈಗ ಆರೈಕೆ ಮಾಡ್ದ. ಇವತ್ತೇನ್ ಮಾರಿ ಹಬ್ಬನ? Shut up! Move! Move! ಓಯ್, ನಿನ್ನೂ ಎಲ್ಲೋ ನೋಡ್ದಾಗಿದೆ. ಎಲ್ಲಿ? ಜ್ಞಾಪಕಕ್ಕೆ ಬಂತು. ಬ್ಯಾಂಗ್ಳೂರ್ ಜೈಲಲ್ಲಿ ನೀನ್ ನಮ್ ಫಿಲಂ ತೆಗೋಕ್ ಬಂದಿದೆ ಅಲ್ಲ, ಅವಳೆ ತಾನೆ ನೀನು? ಅವಳೆ ತಾನೆ? ಎಲ್ರೂ ಸೇರಿ ದೊಡ್ಡ ಆಟ ಆಡವಾಗಿದ್ಯಪ್ಪ. ಯಾರೇ?
ಶಬತ್ತಲ್ ಬರಬರಿ ನೀನು ಗರಂ ಗರಂ ಅರೆ ಯಾರಪ್ಪ ಇವನು? ಹ? ಅಲೆ ನೋಡೋದಕ್ಕೆ ನನ್ನಾಗೆ ಇದ್ದಾನೆ. ಅರೆ ಅದೇನ್ ಕುಣಿತಾನಪ್ಪ ಇವನು, ಅದೇನ್ ಡ್ಯಾನ್ಸ್ ಮಾಡ್ತಾನ ಕಣೆ ಇವನು. ಅಲ್ಲ ಯಾರಪ್ಪ ಇವನು? ರೀ ಸಾಹೇಬ್ರೆ, ಈ ಡೂಪ್ಲಿಕೇಟ್ ನನ್ನ ಮಗ ಯಾರು ಅಂತ ದಯವಿಟ್ಟು ಹೇಳ್ರಿಪ್ಪ. ಇನ್ಸ್ಪೆಕ್ಟರ್ ಧನುಷ್ ಅಂತ ಕರ್ತವ್ಯ ಮಾಡ್ತಾ ಮಾಡ್ತಾ ಕೊನೆ ಉಸಿರೆಳ್ದವರು. ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಯಾರೋ ಬಲಶಾಲಿಯಾದ ರಾಕ್ಷಸರ ಕೈಗೆ ಸಿಕ್ಕಿ ಸತ್ತಿರ್ಬೇಕು. ಹೌದು ಸರ್, ನೀವು ಈ ಫಿಲಂ ಗಿಲಂ ಎಲ್ಲ ನಮ್ಗೆ ಯಾಕೆ ತೋರಿಸ್ತಾ ಇದ್ದೀರಾ? ಈಗ ನೀನ್ ಇನ್ಸ್ಪೆಕ್ಟರ್ ಧನುಷ್ ಆಗ್ಬೇಕು. ಅದಕ್ಕೆ ಜೈಲಿನಿಂದ ಓಡ್ ಬಂದಿದ್ದಕ್ಕೆ ಇಂಥ ಒಳ್ಳೆ ಬಹುಮಾನ. ಬೇಡಿ ಬದಲು ಪೊಲೀಸ್ ಯೂನಿಫಾರ್ಮ್. ಸಾರ್, ಈ ವಿಷ್ಣುದಾದನ್ ಮೇಲೆ ನಿಮ್ಗೆ ಯಾಕೆ ಇಷ್ಟು ಕರುಣೆ ಅಂತ ನಾ ತಿಳ್ಕೊಬೋದಾ? ಯಾಕೆ ಅಂದ್ರೆ ಇನ್ಸ್ಪೆಕ್ಟರ್ ಧನುಷ್ ಮುಖ ನಿನ್ ಮುಖ ಒಂದೇ ತರ ಇದೆ. ನೀನ್ ಧನುಷ್ ಆದ್ರೆ ಅವನ್ ಕೊಂದ ಅಪರಾಧಿಗಳನ್ನ ನಾವು ಸುಲಭವಾಗಿ ಹಿಡಿಬಹುದು. ಅರ್ಥ ಆಯ್ತು ಸರ್. ಅರ್ಥ ಆಯ್ತು ಸರ್. ಹುಲಿನ ಶಿಕಾರಿ ಆಡೋಕೆ ನನ್ನ ಕುರಿ ಮಾಡೋಕ್ ನೋಡ್ತಿದ್ದೀರಾ? ನೋಡಿ ಸರ್, ಇಷ್ಟು ಬೇಗ ನನಗೆ ಸಾಯಕ್ ಇಷ್ಟ ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ವಿಷ್ಣು, ಧನುಷ್ ಅಂತ ಎಷ್ಟೋ ಆಫೀಸರ್ಗಳ ಸಾವಕ್ ಕಾರಣರಾದವ್ರ ಮೇಲೆ ನಾ ಸೇಡ್ ತೀರಿಸ್ಕೋಬೇಕಾಗಿದೆ. ಅದಕ್ಕೆ ನನಗೆ ನೀ ಬೇಕು, ನಿನ್ ಸಹಾಯ ಬೇಕು. ಈಗ ನಿರ್ಧಾರ ನಿನ್ ಕೈಲಿದೆ. ಪಂಜರದ ಹಕ್ಕಿ ಹಾಗೆ ಸಾಯೋವರೆಗೂ ಜೈಲಿನಲ್ಲೇ ಕೊಳಿತೀಯೋ, ಇಲ್ಲ ನನ್ನ ಮಾತು ಕೇಳಿ ಹೊರಗಡೆ ಸ್ವತಂತ್ರವಾಗಿರ್ತೀಯೋ? ಯೋಚನೆ ಮಾಡಿ ಹೇಳು. ಒಂದೇ ಏಟ್ನಲ್ಲಿ ಕುತ್ತಿಗೆಗೆ ಕತ್ತಿ ಬೀಸೋಕ್ ನೋಡ್ತಾನೆ. ಇವನ್ ಮಾತು ಕೇಳದೆ ಹೋದ್ರೆ ಲೈಫ್ ಟೈಮ್ ಎಲ್ಲ ಜೈಲಿನಲ್ಲೇ ಕೊಳಿಬೇಕಾಗತ್ತೆ. ಯೂನಿಫಾರ್ಮ್ ಹಾಕೊಂಡ್ರೆ ಮರ್ಯಾದೆನೂ ಸಿಕ್ಕುತ್ತೆ, ಸ್ವಾತಂತ್ರ್ಯನೂ ದಕ್ಕುತ್ತೆ. ವಿಷ್ಣು ದಾದಾ, ಮಂಕುತನದ ಮುಸುಕ್ನ ಕಿತ್ತೆಸಿ ಜಾಣತನನ ಉಪಯೋಗಿಸು. ಸಿಕ್ಕಿರೋ ಅವಕಾಶ ಬಿಡಬೇಡ ಗುರು. ನನ್ನ ಮಾತುಗಳು ಸಿಕ್ಕಿರೋ ಅವಕಾಶ ಬಿಡಬೇಡ. ಸರ್, ನಾನು ಇನ್ಸ್ಪೆಕ್ಟರ್ ಧನುಷ್ ಆಗೋಕ್ ರೆಡಿ ಆಗಿದ್ದೀನಿ ಸರ್.